ಬಾಬು, ನೀವ್ ದುಬೈಗೆ ಯಾವಾಗ ಹೋಗ್ತಿರೋದು? ಇನ್ 2 ತಿಂಗಳಲ್ಲಿ. ಇಲ್ಲ ತಂಗಿ ಒಬ್ಳಿದಾಳೆ, ಅವಳು ನನಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ತೀಯಾಳೆ. ನಿಮ್ಮ ತಂಗಿ ಇದ್ದಾಳ? ಒಡ ಹುಟ್ಟಿದ ತಂಗಿ ಅಲ್ಲ, ಒಡ ಹುಟ್ಟಿದ ತಂಗಿಗಿನ್ನ ಜಾಸ್ತಿ. ನಾಳೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಅಲ್ಲ, ನನ್ ಬಿಟ್ಟು ಬೆಂಗಳೂರಿಗೆ ಹೋಗ್ತಿದ್ದೀರಾ? ಯಾಕೆ ಹಾಗಂತಿದ್ದೀರಾ? ನಾನು ಹೋಗ್ತಿರೋದು ಈ ಊರಿಗೆ ದೂರವಾಗಿ, ನಿಮಗ್ ದೂರವಾಗಲ್ಲ. ನಾಳೆ ನೀವು ಸ್ಟೇಷನ್ಗೆ ಬರ್ತೀರಲ್ವಾ? ಬನ್ನಿ, ಇದನ್ನ ಕೊಟ್ಟು ಶಾಪಿಂಗ್ ಹೋಗೋಣ. Excuse me, yes? Your books. Thanks. भाई साहब जी, मेरा फोटो। हाँ, कल एक लड़की आई थी इधर और ये फोटो भी दिया लगाने के लिए, और एक बात, उसने आपको देने के लिए एक लेटर भी दिया है. लीजिए. थैंक यू. वेलकम. ಪ್ರೀತಿಯ ಅಣ್ಣ ಅತ್ತಿಗೆ ಅವರಿಗೆ ನಿಮ್ಮನ್ನ ನೋಡೋಕೆ ಮುಂಬೈಗೆ ಬಂದೆ. ಎಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ನಿಮ್ಮನ್ನ ನೋಡೋಕ್ಕಾಗ್ಲಿಲ್ಲ. ಅಣ್ಣ, ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ, ನಡೆಯೋಕೆ ಆಗ್ತಿಲ್ಲ. ಆಗ ನಿಮ್ಮ ಹತ್ರ ಆ ರೀತಿ ಬಿಹೇವ್ ಮಾಡಿದ್ದಕ್ಕೆ ಬಹಳ ಫೀಲ್ ಆಗ್ತಿದ್ದಾರೆ. ನಿನ್ನ ಅದಕ್ಕೆನ ಒಟ್ಟಿಗೆ ನೋಡ್ಬೇಕು ಅಂತಿದ್ದಾರೆ. ಅಣ್ಣ ಪ್ಲೀಸ್, ತಪ್ಪದೆ ಬರ್ತೀಯಲ್ಲ? ಈ ಲೆಟರ್ ನಿನಗೆ ಸಿಗತ್ತೆ ಅನ್ಕೊಂಡಿದ್ದೀನಿ. ನಿನ್ ತಂಗಿ ಬಸ್ಸು. ಸತ್ಯ, ಅಪ್ಪ ಈಗಲಾದ್ರೂ ನಮ್ಮನ್ನ ಕ್ಷಮಿಸಿದ್ರಲ್ಲ. ಯಾ, ಆದಷ್ಟು ಬೇಗ ಊರ್ಗ ಸುಮ್ಮನೆ ಬಾಯ್. ನಾ ಇಬ್ರು ಊರ್ನೇ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಿಮ್ ಬಗ್ಗೆ ಯಾರ ಹತ್ರ ಏನೂ ಹೇಳಲ್ಲ. ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ಪ್ಲೀಸ್. ಸತ್ತೋಗಿರೋ ಮನುಷ್ಯ ಬದುಕಿ ಬರ್ದಷ್ಟು ಇಂಪಾಸಿಬಲ್. ನನ್ನ ಬಗ್ಗೆ ತಿಳ್ಕೊಂಡ್ರು ಮನುಷ್ಯ ಬದುಕೋದು ಅಷ್ಟೇ ಇಂಪಾಸಿಬಲ್. ಸತ್ಯ, ಏನಿದೆಲ್ಲ? ಒಬ್ಬೊಬ್ಬರು ಕಳೆದು ಬಿಸಾಕ್ಬಿಟ್ಟಿಲ್ಲ.
ಅಣ್ಣ ಅದಕ್ಕೆನ ಮೀಟ್ ಮಾಡಕ್ಕೆ ಆಗ್ಲಿಲ್ಲ. ಎಲ್ಲ ನನ್ನ ಬ್ಯಾಡ್ ಲಕ್. ಡೋಂಟ್ ವರಿ ವಸು, ಹೇಗೋ ಲೆಟ್ರ್ ಫೋಟೋನ ಲೈಬ್ರರಿ ಕೊಟ್ಟಿದ್ಯಾ, ನಿಮ್ಮ ಅಣ್ಣ ಸಿಗ್ತಾರೆ. ಈಗ ಆಲ್ರೆಡಿ ಟೈಮ್ ಆಯ್ತು ಟ್ರೈನ್ಗೆ. ಲೆಟ್ಸ್ ಗೋ. ಬಾಬು ಬರ್ತೀನಿ ಅಂದಿದ್ರು. ಪೂಜಾ 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 ಸತ್ಯ 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 ಹೇಳು ಸತ್ಯ 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 ಹೇಳು ಸತ್ಯ ಸತ್ಯ ಹೇಳ್ ಸತ್ಯ ಸತ್ಯ ಯಾರು ಇವರಲ್ಲ? ಅವ್ರಿಗೂ ನಿನ್ಗೆ ಸಂಬಂಧ? ಯಾಕೋ ಹೀಗೆಲ್ಲ ಮಾಡ್ಬಿಟ್ರು ಅವರು? ಸತ್ಯ ಹೇಳು, ಸತ್ಯ ಪ್ಲೀಸ್ ಸತ್ಯ. ಬಾಬು, ನನ್ನ ತಂಗಿ ಲೆಟರ್ ಸಿಕ್ಕಿದ್ಮೇಲೆ ನಮ್ಮ ಅಪ್ಪ ನೋಡ್ಬೇಕು, ಅವ್ರ ಸಾಲನ ತೀರಿಸ್ಬೇಕು ಅಂತ ನಮ್ಮ ಬಾಸ್ ಹತ್ರ ದುಡ್ಡು ಇಸ್ಕೊಂಡು ನಾನು ಪೂಜಾ ಸಂತೋಷದಿಂದ ಇದ್ದಾಗಲೇ ನನ್ನ ಬ್ಯಾಡ್ ಲಕ್ ಯಾವತ್ತೂ ನೋಡದೆ ಇರೋ ಚಿನ್ನಬಾಯಿ ಫೋಟೋನ ಮ್ಯಾಗ್ಝಿನಲ್ಲಿ ನೋಡ್ಬೇಕಣ. ಚಿನ್ನಬಾಯಿ ಥರನೇ ನಮ್ಮ ಬಾಸ್ಗೂ ಪ್ಲಾಟಿನಮ್ ಟೂತ್ ಇದ್ದಿದ್ರಿಂದ ಡೌಟ್ ಬಂದು ಕಂಪ್ಯೂಟರ್ನಲ್ಲಿ 2 ಫೋಟೋನ ಮ್ಯಾಚ್ ಮಾಡಿ ನೋಡಿದಾಗ ಪೂಜಾ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಚಿನ್ನಬಾಯಿ. ಚಿನ್ನಬಾಯಿ ನಮ್ಮ ಬಾಸ? ಓ ಮೈ ಗಾಡ್. ಇಷ್ಟೇ ಕಣ ನಡೆದಿದ್ದು. ಅವ್ರು ನಾನು ನೋಡ್ಕೋತೀನಿ ಕಣೋ. ನಡಿ, ಈ ಹಾಸ್ಪಿಟಲ್ಗೆ ಹೋಗೋಣ ನಡಿ. ನನ್ನ ಮಾತು ಕೇಳೋ, ನನ್ನ ಮೇಲೆ ಯಾಕೋ ಸತ್ಯ? ಬಾಬು, ನನ್ನ ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿದೆ ಕಣ. ಹೇಗಾದ್ರೂ ಮಾಡಿ ದುಡ್ಡನ್ನ ಅವ್ರಿಗೆ ತಲುಪಿಸ್ಬೇಕು ಕಣ. ನೋಡು, ನನ್ನ ತಂಗಿ ಕಣ. ಇವಳು ಹೊಸು ಕಣೋ. ಈ ಹುಡುಗಿ ಬಗ್ಗೆ ನಾನು ಹೇಳ್ತಾ ಇದ್ದಿದ್ದು ಇವಳೇ ಕಣೋ, ನನ್ನ ಲವರು. ಇವಳೇ ಕಣೋ. ಸತ್ಯ ಸತ್ಯ ಸತ್ಯ. ಅವ್ರನ್ನೆಲ್ಲ ಅಲ್ಲೇ ಕತ್ತರಿಸ್ಬರೋಣ ಅನ್ಕೊಂಡೆ. ಆದ್ರೆ ನಿಮ್ಮ ಅಣ್ಣಗೆ ಕೊಟ್ಟ ಮಾತುಗೋಸ್ಕರ ಕೋಪ ನುಂಗ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಆ ಜಿನ್ನಾಬಾ ಇಲ್ಲಿಗೆ ಬರ್ತಿದ್ದಾನೆ ಅಂತ. ನಮ್ ಬಾವ್ನಿಂದ ಆ ಕಾದರ್ ಬಗ್ಗೆ ತಿಳ್ಕೊಂಡು ಅವನ್ನ ಫಾಲೋ ಮಾಡಿದೆ. ಆ ಕಾದರ್ ಜಿನ್ನಾಬಾಯಿ ದುಡ್ಡು ಕೊಟ್ಟು ಕಳಿಸ್ತಿದ್ ವ್ಯಕ್ತಿನ ಹೊಡೆದಾಕಿ ಅವನ್ ತರನೇ ಅವನ ಜಾಗದಲ್ಲಿ ಜಿನ್ನಾಬಾಯಿ ಮೀಟ್ ಮಾಡಿ ಅವನ್ ತಮ್ಮನ್ನ ಸಾಯಿಸ್ದೆ. ಅವನ್ ನನ್ನಿಂದ ತಪ್ಸ್ಕೊಂಡ್ಬಿಟ್ಟ. ನಿಮ್ಮ ಅಣ್ಣನ ಹತ್ರ ಇರೋ ಸ್ನೇಹನ ಅಡ್ಡ ಇಟ್ಕೊಂಡು ನಿನಗೆ ಹತ್ರ ಆಗೋದು ನನಗೆ ಇಷ್ಟ ಇರಲಿಲ್ಲ ವಸು. ಅದಕ್ಕೆ ನಿನ್ಗೆ ಯಾವ ವಿಷಯನೂ ಹೇಳಲಿಲ್ಲ. ನಾನು ಬ್ಯಾಂಕಿಗೆ ಕಟ್ಟಿದ ಹಣ ಪಾಪದ ಹಣ ಅಲ್ಲ ವಸು. ನಿಮ್ಮ ಅಣ್ಣ ಅದ್ಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣ.